ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ MNR ವ್ಲಾಗ್ಸ್. ನಾವಿವತ್ತು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಪೂರಿ ಜಗನ್ನಾಥ ಟೆಂಪಲ್ಗೆ ಹೊರಟಿದ್ದೀವಿ. ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ಗೆ ಬಂದೆ. ನಾನು ಬರೋಷ್ಟರಲ್ಲಿ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು. ನೋಡಿ, ಇವರೆಲ್ಲ ನನ್ನ ಫ್ರೆಂಡ್ಸು ಪಾಪ ನನಗಿಂತ ಬೇಗ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಡಿಸ್ಕಷನ್ ನಡೀತಾ ಇದೆ, ಸೀರಿಯಸ್ ಡಿಸ್ಕಷನ್ನು, ಹೇಗೆ ಹೋಗಬೇಕು ಅಂತ. ನಾವು ಮಹಾಲಕ್ಷ್ಮಿ ಲೇಔಟ್ ಇಂದ ಮೆಟ್ರೋ ಇಟ್ಕೊಂಡು ಹೊರಟ್ವಿ. ಪೂರಿ ಜಗನ್ನಾಥ ಟೆಂಪಲ್ ಬ್ಯಾಂಗ್ಳೂರಲ್ಲಿದೆ ಅಂತ ನಾನು ಯೂಟ್ಯೂಬ್ ಚಾನಲಲ್ಲೇ ನೋಡಿದೆ. ಒಂದು ಸತಿ ಹೋಗಿ ಬರೋಣ ಅಂದ್ಕೊಂಡು, ಹೇಗಿದ್ದರೂ ವುಮೆನ್ಸ್ ಡೇ ಇದೆ, ಸೊ ನಾವು ವುಮೆನ್ಸ್ ಡೇನ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಹೊರಟ್ವಿ. ಫ್ರೆಂಡ್ಸ್ ಎಲ್ಲ ಹೊರಟ್ವಿ. ಬೇಗ 9 ಗಂಟೆಗೆ ಹೊರಡೋಣ ಅಂದ್ಬಿಟ್ಟು 10 ಗಂಟೆಗೆ ಬಂದ್ವಿ. ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿಂದ ಇಟ್ಕೊಂಡು ನಾವು ಮೆಟ್ರೋ ಟಿಕೆಟ್ ತೊಗೊಂಡು ಮೇಲ್ಗಡೆ ಬರೋಷ್ಟರಲ್ಲಿ ಟ್ರೈನ್ ಬರೋದಕ್ಕೆ, ಮೆಟ್ರೋ ಟ್ರೈನ್ ಬರೋದಕ್ಕೆ 4 ಮಿನಿಟ್ಸ್ ಇತ್ತು. ಅಲ್ಲಿಂದ ಬಂದು ನಾವು ಎಲ್ಲೋ ಬೋರ್ಡ್ ಚೇಂಜ್ ಮಾಡಬೇಕಿತ್ತು. ಎಲ್ಲೋ ಬೋರ್ಡ್ ಚೇಂಜ್ ಮಾಡಿಕೊಂಡು ಮೆಟ್ರೋದಲ್ಲಿ ಎಲ್ಲರೂ ಗುಂಪಾಗಿ ಎಲ್ಲರೂ ಗ್ರೀನ್ ಕಲರ್ ಡ್ರೆಸ್ಸೇ ಹಾಕ್ಕೊಂಡಿದ್ವಿ. ಎಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು. ಅಲ್ಲಿಂದ ಆಟೋ ಹಿಡ್ಕೊಂಡು ಪೂರಿನ ಜಗನ್ನಾಥ ಟೆಂಪಲ್ಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಜಾತ್ರೆ ನಡೀತಾ ಇದೆ. ಸೊ ಎಲ್ಲ ಅಂಗಡಿಗಳೆಲ್ಲ ಆವಾಗ ಓಪನ್ ಆಗ್ತಾಯಿತ್ತು. ನಾವು ಬೇಗನೆ ಬಂದಿದ್ವಿ. ಬೇಗ ಬಂದು ಜಾತ್ರೆ ಅಂದ್ಬಿಟ್ಟು ಆಟೋದನ್ನು ದೂರನೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದು, ಹೆಂಗಿದ್ರೆ ಶಾಪ್ಸ್ ಎಲ್ಲ ಇತ್ತಲ್ಲ, ನಾವು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಬರೋಷ್ಟರಲ್ಲಿ ಟೆಂಪಲ್ಲೂ ಓಪನ್ ಆಗಿತ್ತು. ಬರ್ತಾ ಇದ್ದಾಗೆ ನಮಗೆ ಎದುರುಗಡೆ ಒಂದು ಆಂಜನೇಯ ಟೆಂಪಲ್ ಕಾಣಿಸ್ತು. ನೋಡಿ ಎಷ್ಟು ಚೆನ್ನಾಗಿರೋದು, ಇದೆಲ್ಲ ಇಟ್ಟಿದ್ದಾರೆ. ಇನ್ನೂ ಶಾಪ್ಸ್ ಎಲ್ಲ ಓಪನ್ ಮಾಡ್ತಾಯಿದ್ರು ಆವಾಗ. ಬ್ಯಾಂಗಲ್ಸು, ವೇಲ್ಸು, ತುಂಬ ಶಾಪ್ಸ್ ಓಪನ್ ಮಾಡಿದರು. ಜಾತ್ರೆ ಆದಮೇಲೆ ಹಂಗೆ ಅಲ್ವಾ, ಎಲ್ಲ ಓಪನ್ ಮಾಡಿಕೊಂಡು ಚೆನ್ನಾಗೆ ಎಲ್ಲ ಇರುತ್ತೆ. ನೋಡಿ, ಆಂಜನೇಯ ಟೆಂಪಲ್ ಕಾಣಿಸ್ತು. ಆ ಪೂರಿ ಜಗನ್ನಾಥ ಟೆಂಪಲ್ ಪಕ್ಕದಲ್ಲೇ ಆಂಜನೇಯ ಟೆಂಪಲ್ ಇದೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೊಟ್ಟೋದ್ರು. ನಾನು ನನ್ನ ಫ್ರೆಂಡು ಮಾತ್ರ ಆಂಜನೇಯ ಟೆಂಪಲ್ಗೆ ಹೋಗಿ ಕೈ ಮುಕ್ಕೊಂಡು ಬಂದುಬಿಡೋಣ, ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರೆಲ್ಲ ಮುಂದೆ ಹೋದರು. ನಾನು ನನ್ನ ಫ್ರೆಂಡ್ ಮಾತ್ರ ಒಳಗಡೆ ಹೋಗಿಬಿಟ್ಟು ಆಂಜನೇಯ ಟೆಂಪಲ್ ಕೈ ಮುಕ್ಕೊಂಡು ಬಂದ್ವಿ. ಕೈ ಮುಕ್ಕೊಂಡು ಬರೋಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಒಳಗಡೆ ಬಂದು ವೆಯ್ಟ್ ಮಾಡ್ತಿದ್ರು, ಎಲ್ಲೋದ್ರು ಅಂತ. ನಾವು ಬಂದುಬಿಟ್ಟು ಪೂರಿ ಜಗನ್ನಾಥ ಟೆಂಪಲ್ಗೆ ಫಸ್ಟ್ ಟೈಮು. ಓಕೆ, ಚೆನ್ನಾಗಿದೆ, ಅದೇ ಥರ ಇದೆ ಅನಿಸುತ್ತೆ. ಬಂದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಒಳಗಡೆ ಹೊಟ್ಟೋಗಿದ್ರು ಆಲ್ರೆಡಿ. ಒಳಗಡೆ ಬಂದ್ವಿ. ಫ್ರೆಂಡ್ಸ್, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕಂದರೆ ಒಳಗಡೆ ಅವರು ಕ್ಯಾಮ್ರಾ ಅಲೋ ಇಲ್ಲ ಅಂತಂದರು. ಇಲ್ಲಿವರೆಗೂ ಬಂದೆ. ನನ್ನ ಫ್ರೆಂಡ್ ಹೇಳಿದ್ಲು, ಇಲ್ಲಿಂದ ಕ್ಯಾಮ್ರಾ ಯೂಸ್ ಮಾಡಬೇಡ, ಬೈತಾರೆ ಅಂತ. ಸೊ ಹಾಗಾಗಿ ನಾನು ಇಲ್ಲಿಗೆ ಆಫ್ ಮಾಡಿಬಿಟ್ಟೆ. ದೇವ್ರನ್ನ ತೋರ್ಸೋಕ್ಕಾಗಲ್ಲ. ಅಲ್ಲಿಂದ ಈಚೆ ಬಂದಮೇಲೆ ಈಚೆ ಟೆಂಪಲ್ನ ರೌಂಡ್ ಹಾಕಬೇಕಾದ್ರೆ ಈ ಥರ ತುಂಬ ಚೆನ್ನಾಗೆ ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ನಾನು ವೀಡಿಯೋಸ್ ಮಾಡಿಕೊಂಡೆ. ಇದರಲ್ಲಿ ಒಂದೊಂದು ಕಲ್ಲಲ್ಲಿ ವಿಗ್ರಹಗಳನ್ನ ಇಟ್ಟಿದ್ದಾರೆ ನೋಡಿ. ಗಣೇಶ, ಲಕ್ಷ್ಮಿ ಎಲ್ಲ ಇಟ್ಟಿದ್ದಾರೆ. ಸುತ್ತಲೂ ಒಂದೊಂದು ಶಿಲಾಬಾಲಕಿಯವರು ನಿಂತಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಟೆಂಪಲ್ ಬಿಲ್ಡ್ ಮಾಡಿದ್ದಾರೆ. ಉಗ್ರ ನರಸಿಂಹಸ್ವಾಮಿ, ನಾಗದೇವತೆ, ಪಕ್ಕದಲ್ಲಿ ಗಣೇಶ ಟೆಂಪಲ್ಲು ಇದೆ. ಆ ಟೆಂಪಲ್ ಸುತ್ತಲೂ ಇದೇ ಥರ ಕಲ್ಲಿಂದ ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ. ದೊಡ್ಡ ಪೂರಿ ಜಗನ್ನಾಥ ಟೆಂಪಲ್ಲು ಒಳಗಡೆ ಈಚೆನೂ ಫುಲ್ಲು ಸುತ್ತಲೂ ಇದೇ ಥರ ಶಿಲಾಬಲಕೆಯರ್ದು ಎಲ್ಲ ಟೆಂಪಲ್ಗಳದ್ದು. ಇದು ಕಲ್ಲ ಅಂತ ನನ್ನ ಫ್ರೆಂಡ್ ನೋಡಿದ್ಲು. ಕಲ್ಲಿಗೆ ಪೇಂಟ್ ಮಾಡಿದ್ದಾರೆ ಗೈಸ್. ಇದನ್ನು ಕಲ್ಲಲ್ಲೇ ಬಿಲ್ಡ್ ಮಾಡಿ ಕಲ್ಲಿಗೆ ಪೇಂಟ್ ಮಾಡಿದ್ದಾರೆ. ಈ ಕಲರ್ ಪೇಂಟ್ ಮಾಡಿದ್ದಾರೆ ನೋಡಿ. ಇದು ಈಚೆ ಪೂರಿ ಜಗನ್ನಾಥ ಟೆಂಪಲ್ದು ಫೋಟೋ ಹಾಕಿದ್ದಾರೆ. ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ಬಂದ್ವಿ. ಪ್ರಸಾದ ಇತ್ತು. ನಾವು ಪ್ರಸಾದ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. 130 ರೂಪೀಸ್ ಪ್ರಸಾದ. ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಕೂತ್ಕೊಂಡ್ವಿ, ನೋಡೋಣ ಅಂತ. ಎಲ್ಲರೂ ಬಂದು ಕೂತ್ಕೊಂಡ್ವಿ. 1 o'clockಗೆ ಊಟ ಇದೆ ಗೈಸ್.
ಮುಂಚೆನೇ ಅಲ್ಲಿ ಹೋಗಿ ಟಿಕೆಟ್ ತೊಗೋಬೇಕು ನೋಡಿ. ಅವರು ಎಲೆನ ಉಲ್ಟಾ ಹಾಕಿದ್ರು. ನಾವು ಯಾಕೆ ಅಂದ್ಬಿಟ್ಟು ಮತ್ತೆ ನಾನು ಚೇಂಜ್ ಮಾಡಿಕೊಂಡೆ. ನಾನು ನನ್ನ ಫ್ರೆಂಡ್ ಮಾತ್ರ ಚೇಂಜ್ ಮಾಡ್ಕೊಂಡ್ವಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರು ಹೆಂಗೆ ಕೊಟ್ಟಿದ್ರು ಅದೇ ಥರ ಇಟ್ಕೊಂಡ್ರು. ನಾವು ಚೇಂಜ್ ಮಾಡ್ಕೊಂಡ್ವಿ, ಎಲ್ಲ ಹಂಗೆ ಇಟ್ಕೋಬಾರ್ದು ಅಂತ ಚೇಂಜ್ ಮಾಡ್ಕೊಂಡ್ವಿ. ನಿಂಬೆಹಣ್ಣು ಮೆಣಸಿನ್ಕಾಯಿ ಕೊಟ್ಟರು, ಏನಕ್ಕೆ ಅಂತ ನಮಗೆ ಗೊತ್ತಾಗಲಿಲ್ಲ. ಆದರೆ ನಮ್ಮ ಎದುರುಗಡೆ ಒಂದು ಹುಡುಗಿ ಇದ್ಲು. ಆ ಹುಡುಗಿ ಮೇ ಬಿ ನಾರ್ತ್ ಈಸ್ಟ್ ಅನಿಸುತ್ತೆ. ಅವರು ಆ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಇದು ಮಾಡ್ತಾಯಿದ್ರು. ನಾನು ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಈ ಅನ್ನಕ್ಕೆ ಸ್ವೀಟು ಮಿಕ್ಸ್ ಮಾಡಿ ಬಡಿಸಿದ್ರು. ಸ್ವೀಟು ಮಿಕ್ಸ್ ಮಾಡಿ ಬಡಿಸಿದ್ರು. ಆಮೇಲೆ ದಾಲ್ ಹಾಕಿದ್ರು ಇದಕ್ಕೆ. ಈ ದಾಲಲ್ಲಿ ಖಾರ ಇರಲಿಲ್ಲ. ಸೊ ಈ ನಿಂಬೆಹಣ್ಣು ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ಲು ಎದುರುಗಡೆ ಹುಡುಗಿ. ನಮಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗು, ನಾವು ಹಾಗೆ ತಿಂದ್ವಿ. ಆಮೇಲೆ ಅದು ಮಿಕ್ಸ್ ಮಾಡ್ಕೊಂಡಾಗ ಸ್ವಲ್ಪ ಟೇಸ್ಟ್ ಅನಿಸ್ತು. ಸೊ ಇನ್ನೊಂದು ತೊವೆಯನ್ನು ಬಡಿಸಿದ್ರು, ಇನ್ನೊಂದು ಥರದ ತೊವೆನೂ ಬಡಿಸಿದ್ರು. ಆಮೇಲೆ ಪೈನಾಪಲ್ ಗೊಜ್ಜು. ಇದೆಲ್ಲ ಊಟ ಮಾಡಿಕೊಂಡು ನಾನು ಪ್ರಸಾದ ತಿನ್ನೋಕ್ಕೆ ಶುರು ಮಾಡಿದೆ. ನಮಗೆ ಇದ್ರಲ್ಲಿ ಯಾವುದ್ರಲ್ಲಿ ತಿನ್ನಬೇಕು ಅಂತಲೇ ಗೊತ್ತಾಗಲಿಲ್ಲ ಗೈಸ್. ಊಟ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಶಾಪ್ಸ್ ಎಲ್ಲ ಆವಾಗ ಓಪನ್ ಮಾಡ್ತಾಯಿದ್ರಲ್ಲ, ಇವಾಗ ಫುಲ್ಲು ಓಪನ್ ಮಾಡಿಬಿಟ್ಟಿದ್ರು. ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ಕೊಡ್ತಾಯಿದ್ರು. ನಾವು ಮಜ್ಜಿಗೆ ತೊಗೊಳ್ಳೋಣ ಅಂತಂದರೆ ಮಜ್ಜಿಗೆನೇ ಖಾಲಿ ಹೋಗಿತ್ತು. ಪಾನಕ ಇದೆ ಅಂದರು, ಪಾನಕ ಬೇಡ ಅಂತ ಬಂದ್ವಿ. ಆಮೇಲೆ ನಾನು ಈ ಆನೆ ತುಂಬ ಚೆನ್ನಾಗಿತ್ತು, ನನಗೆ ಯಾಕೋ ಇಷ್ಟ ಆಯಿತು, ಅದಕ್ಕೆ ತೊಗೊಳ್ಳೋಣ ಅಂತ ನಾನು ನನ್ನ ಫ್ರೆಂಡ್ ನಿಂತ್ಕೊಂಡ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಆಗ ಆಂಜನೇಯ ಟೆಂಪಲ್ಗೆ ಅವ್ರು ಬಂದಿರಲಿಲ್ವಲ್ಲ, ಅವ್ರು ಹೋದರು. ಕೊನೆಗೂ ನಾನು ಆನೆ ತೊಗೊಂಡೆ. ನನ್ನ ಫ್ರೆಂಡ್ ನಾನು ಇಟ್ಕೊಳ್ತೀನಿ ತೊಗೋಬೇಕಾದ್ರೆ ಅದು. ಸೊ ತೊಗೊಂಡ್ವಿ, ಚೌಕಾಸಿ ಮಾಡಿದ್ವಿ, ಕೊಟ್ಟರು, ಪರವಾಗಿಲ್ಲ. 2 ಆನೆ ತೊಗೊಂಡು ಬಂದೆ ನಾನು. ಅದನ್ನು ಹೆಂಗೆ ಇಟ್ಕೊಂಡು ಹೋಗೋದು ಮೆಟ್ರೋದಲ್ಲಿ ಅಂತ ಯೋಚನೆ ಮಾಡ್ತಿದ್ವಿ. ನನ್ನ ಫ್ರೆಂಡ್ ನಾನೊಂದು ಇಟ್ಕೊಳ್ತೀನಿ, ನೀನು ತೊಗೋಬೇಕಾದ್ರೆ ಅನು ಸರಿ ಅಂದ್ಬಿಟ್ಟು ತೊಗೊಂಡ್ವಿ. ತೊಗೊಂಡು ಎಲ್ಲಾದರೂ ಬ್ಯಾಗ್ ಸಿಗುತ್ತಾ ಅಂತ ನೋಡೋಣ ಬಂದರೆ ಸಿಕ್ಕಿಲ್ಲ. ಅಲ್ಲಿಂದ ನಾನು ನನ್ನ ಫ್ರೆಂಡು ಬಂದ್ಬಿಟ್ಟು ವಾಪಸ್ ಬಂದು ಮೆಟ್ರೋ ಸ್ಟೇಷನಲ್ಲಿ ಬಂದು. ಇವನು ನನ್ನ ಫ್ರೆಂಡ್ ಮಗ ಹೋಟೆಲಿದ್ದಾಗಿಂದ ಜೊತೆಲೇ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾನೇ ಇದ್ದಾನೆ ಅವನಂತೂ. ಮೆಟ್ರೋ ಸ್ಟೇಷನಲ್ಲಿ 10 ಮಿನಿಟ್ಸ್ ಇತ್ತು ವೆಯ್ಟ್ ಮಾಡಿ. ಕೊನೆಗೂ ಮೆಟ್ರೋ ಬಂತು. ಮೆಟ್ರೋ ಹತ್ಕೊಂಡು ಅಲ್ಲಿಂದ ಟ್ರೈನ್ ಬಂತು ಅಂತ ನಾನು ಬಂದೆ. ನೋಡಿದ್ರೆ ಅದು ಪಕ್ಕದಲ್ಲೇ ಮೆಟ್ರೋ. ನಮ್ಮದು ಇನ್ನೂ ಟೈಮ್ ಇತ್ತು, ನಾವು ವೆಯ್ಟ್ ಮಾಡಿದ್ವಿ. ಅಂತೂ ಇಂತೂ ಬಂತು, ಮೆಟ್ರೋ ಬಂತು, ಹತ್ಕೊಂಡ್ವಿ. ಅಲ್ಲಿಂದ ಬಂದು ಬೇರೆ ಲೈನ್, ಪರ್ಪಲ್ ಲೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲೋ ಲೈನಿಂದ ಇಳಿಬಿಟ್ಟು ಪರ್ಪಲ್ ಲೈನಲ್ಲಿ ತುಂಬ ಜನ ಇದ್ದರು. ಮಧ್ಯಾಹ್ನ ಆದ್ರೂ ಎಷ್ಟು ಜನ ಇದ್ರು ನೋಡಿ ಗೈಸ್. ನನ್ನ ಫ್ರೆಂಡ್ ಪಾಪ ನೋಡಿ ಆನೆ ಎತ್ಕೊಂಡು ಪೋಸ್ ಕೊಡ್ತಾ ಇದ್ದಾಳೆ, ನೋಡಿ ನಾನು ಇಟ್ಕೊಂಡಿದ್ದೀನಿ ಅಂತ. ಪರ್ಪಲ್ ಲೈನ್ ಮೆಟ್ರೋನು ಬಂತು, ಹತ್ಕೊಂಡ್ವಿ. ಮೆಟ್ರೋ ಬಂದಮೇಲೆ ಎಲ್ಲರೂ ಹತ್ಕೊಂಡು ನಮ್ಮ ಮನೆಗಳಿಗೆ ಬಂದ್ವಿ.